ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನ್ನಭಾಗ್ಯ ಫಲಾನುಭವಿಗಳಿಗೆ ಮತ್ತು ಎಲ್ಲ ರೀತಿಯ ರೇಷನ್ ಕಾರ್ಡ್ ಇರುವಂಥವರಿಗೆ APL ಆಗಿರಬಹುದು, BPL ಆಗಿರಬಹುದು, ಅಂತ್ಯೋದಯ ಕಾರ್ಡ್ ಆಗಿರಬಹುದು, ಎಲ್ಲ ಕಾರ್ಡ್ದಾರರಿಗೆ CM ಸಿದ್ದರಾಮಯ್ಯ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ 4 ತಿಂಗಳ ಅಕ್ಕಿ ಹಣ ಇದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಮುಖ್ಯವಾಗಿ ನಮ್ಮ KH ಮುನಿಯಪ್ಪ ಸರ್ ಅವರು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಿಳಿಸಿದ್ದಾರೆ. ಟೋಟಲ್ ಆಗಿ 3 ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಒಂದು ಸಿದ್ದರಾಮಯ್ಯ ಅವರು ಹೇಳಿರೋದು, ಇನ್ನೊಂದು ಅನ್ನಭಾಗ್ಯ ಯೋಜನೆಯ ಹಣ 4 ತಿಂಗಳದು ಯಾವಾಗ ಬರುತ್ತೆ, ಮತ್ತು KH ಮುನಿಯಪ್ಪ ಅವ್ರು ಏನು ತಿಳಿಸಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ನಾನು ಯಾವುದೇ ವಿಡಿಯೋಸ್ ಹಾಕೋರು ಖಂಡಿತವಾಗ್ಲೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ನೋಟಿಫಿಕೇಶನ್ನ ಆನ್ ಮಾಡ್ಕೊಂಡಿರಿ. CM ಸಿದ್ದರಾಮಯ್ಯ ಅವರು ಮೊದಲನೇದಾಗಿ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಈಗ ನಮ್ಮ ರಾಜ್ಯ ಸರ್ಕಾರದಿಂದ ಅಂದರೆ ಕಾಂಗ್ರೆಸ್ ಸರ್ಕಾರ, CM ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ 10 kg ಅಕ್ಕಿನ ಕೊಡ್ತಾ ಇದೆ ಅಲ್ವಾ. 10 kg ಅಕ್ಕಿ ಕೊಡ್ತಾ ಇಲ್ಲ, 10 kg ಅಕ್ಕಿ ಬದಲಿಗೆ 5 kg ಅಕ್ಕಿ, 5 kg ಅಕ್ಕಿ ಬದಲಿಗೆ 170 ರೂಪಾಯಿ ಹಣನ DBT ಮುಖಾಂತರ ಪ್ರತಿ ತಿಂಗಳು ಕೂಡ ಹಾಕ್ತಾ ಇದ್ದಾರೆ. ಇತ್ತೀಚೆಗೆ 4-5 ತಿಂಗಳ ಕಡೆಯಿಂದ ಹಣ ಬೇರೆ ಬಂದಿಲ್ಲ. ಅದ್ರ ಜೊತೆಗೆ ವಿರೋಧ ಪಕ್ಷದವರು, BJP ಅವರು ಅಥವಾ ಅಲ್ಲಿ ಇಲ್ಲಿ ನೀವು ಮಾಹಿತಿ ಕೇಳಿರ್ತೀರಾ, ಸದ್ದಿಲ್ದರೆ ಅನ್ನಭಾಗ್ಯ ಯೋಜನೆ ಎಲ್ಲ ಕ್ಯಾನ್ಸಲ್ ಆಗ್ತಾ ಇದೆ, ಈ ಕಡೆ ಹಣ ಕರೆಕ್ಟಾಗಿ ಅವ್ರು ಹಾಕ್ತಾ ಇಲ್ಲ, ಸರ್ಕಾರದ ಹತ್ರ ಹಣ ಇಲ್ಲ, 5-6 ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂದರೆ ಟೆಕ್ನಿಕಲ್ ರೀಸನ್ ಎಷ್ಟು ದಿನ ಇರುತ್ತೆ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. KH ಮುನಿಯಪ್ಪ ಅವರು ಒಂದು ವಾರದಲ್ಲಿ ಹಣ ಹಾಕ್ತೀನಿ ಅಂತ ಹೇಳಿ ತಿಂಗಳುಗಳ ಮೇಲಾಯಿತು, ಆದರೂ ಕೂಡ ಇಷ್ಟು ಹಣ ಬಂದಿಲ್ಲ. ಇಷ್ಟು ದಿನ ಆದರೂ ಕೂಡ ಹಣ ಬಂದಿಲ್ಲ ಅಂದರೆ ಸಿಂಪಲ್ ಆಗಿ ತಿಳ್ಕೊಬೇಕು, ಅನ್ನಭಾಗ್ಯ ಯೋಜನೆಯ ಹಣ ಇನ್ನು ಮುಂದೆ ನಿಮಗೆ ಬರೋದಿಲ್ಲ, ಕ್ಯಾನ್ಸಲ್ ಆಗಿದೆ ಅನ್ನೋದು ಹಲವಾರು ಕಡೆ ತಿಳಿಸ್ತಾ ಇದ್ದಾರೆ. ಬಟ್ ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಅವರು ಲೇಟೆಸ್ಟ್ ಅಪ್ಡೇಟ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ಕೂಡ ಅನ್ನಭಾಗ್ಯ ಯೋಜನೆಯನ್ನ ನಾವು ಕ್ಯಾನ್ಸಲ್ ಮಾಡೋದಿಲ್ಲ. ಈಗ ರಾಜ್ಯದಲ್ಲಿ ಬಡವರಿಗೆ ನೀಡಲಾಗುತ್ತಿರುವ ಪಡಿತರ ಅಂದರೆ ರೇಷನ್ ಏನಿದೆ ಅದನ್ನ ಯಾವುದೇ ಕಾರಣಕ್ಕೂ ನಾವು ಬದಲಾವಣೆನ ಮಾಡೋದಿಲ್ಲ. ಅರ್ಹ BPL ಕಾರ್ಡ್ದಾರರಿಗೆ ಅಕ್ಕಿ ಕಡಿಮೆ ಮಾಡೋದಿಲ್ಲ, ಅವರ ಕಾರ್ಡ್ನ ನಾವು ಕಿತ್ಕೊಳ್ಳೋದಿಲ್ಲ. ಈಗ ಹೇಗೆ 10 kg ನಾವು ಕೊಡ್ತಾ ಇದೀವೋ 5 kg ಅಕ್ಕಿ, 5 kg ಅಕ್ಕಿ ಬದಲಿಗೆ ಹಣ ಅದನ್ನ ಕಂಟಿನ್ಯೂ ಮಾಡ್ತೀವಿ. ನಾವು ಅಧಿಕಾರದಲ್ಲಿ ಇರೋವರೆಗೂ ಕೂಡ ಇದನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಅಂದ್ರೆ 2028 ಮೇ 5 ವರ್ಷ ಕಂಪ್ಲೀಟ್ ಆಗುತ್ತಲ್ವಾ, ಅಲ್ಲಿವರೆಗೂ ಕೂಡ ಅನ್ನಭಾಗ್ಯ ಯೋಜನೆ ಕೂಡ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶದಲ್ಲಿ ಈ ಘೋಷಣೆಯನ್ನು CM ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಬಡವರದ ಅನ್ನ ನಾನು ಕಿತ್ಕೊಳ್ಳೋದಿಲ್ಲ, 5 ವರ್ಷ ಕೂಡ ನಾನು ಅಕ್ಕಿನ ಕೊಡ್ತೀನಿ ಅನ್ನೋ ಒಂದು ಒಳ್ಳೆ ನ್ಯೂಸ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಎಲ್ಲರೂ ಖುಷಿ ಪಡುವಂಥ ಸುದ್ದಿ. ಇನ್ನೊಂದು ಏನಪ್ಪ ಅಂದರೆ, ನಮ್ಮ KH ಮುನಿಯಪ್ಪ ಅವರು ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಏನಂದರೆ, ದಯವಿಟ್ಟು ಯಾರ್ಯಾರು GST ಕಟ್ತಾ ಇದ್ದೀರಾ, ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯಿಗಳಿರ್ತೀರಾ ಅಂಥವರು ನಿಮ್ಮ ರೇಷನ್ ಕಾರ್ಡ್ಗಳನ್ನ ನೀವೇ ವಾಪಸ್ ಕೊಟ್ಬಿಡಿ. ಇದರಿಂದ ಬಡವರಿಗೆ ನಾವು ರೇಷನ್ ಕೊಡೋದಕ್ಕೆ, ಅವ್ರಿಗೆ ಸೌಲಭ್ಯಗಳನ್ನ ಕಲ್ಪಿಸೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ವಿಡಿಯೋ ನೋಡ್ತಿರೋ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯಿಗಳಿದ್ರೆ ಅಥವಾ GST ಪೇ ಮಾಡ್ತಿದ್ದು ನೀವು ಬಡತನ ರೇಖೆಗಿಂತ ಕೆಳಗಡೆ ಬರ್ತಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನ ನೀವಾಗೇ ವಾಪಸ್ ಕೊಡಬೇಕು ಅಂತ ಅವರು ಮನವಿನ ಮಾಡ್ಕೊಂಡಿದ್ದಾರೆ. ಇನ್ ಕೇಸ್ ನೀವೇನಾದರೂ ಕೊಟ್ಟಿಲ್ಲ ಅಂದರೆ, ಈಗ ಹಲವಾರು ಜಿಲ್ಲೆಗಳಲ್ಲಿ ಏನು ಮಾಡ್ತಾ ಇದೆ ಅಂದರೆ, ಸರ್ಕಾರನೇ ಹುಡುಕ್ತಿದೆ ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯಿಗಳು ಇರ್ತಾರೋ ಅಥವಾ ಯಾರು GST ಪೇ ಮಾಡ್ತಿರ್ತಾರೋ ಅಂಥವ್ರನ್ನೆಲ್ಲ ಹುಡುಕ್ಬಿಟ್ಟು ಎಷ್ಟು ತಿಂಗಳಿಂದ ಅವ್ರು ರೇಷನ್ ತಗೊಂಡಿದ್ದಾರೆ, ಯಾವ್ಯಾವ ಸೌಲಭ್ಯ ಪಡ್ಕೊಂಡಿದ್ದಾರೆ ಅದನ್ನೆಲ್ಲಾನು ತಗೊಂಡು ಅವರಿಗೆ ದಂಡ ವಿಧಿಸ್ತಾ ಇದ್ದಾರೆ. ಇಷ್ಟು ಫೈನ್ನ ಕಟ್ಟಬೇಕು ನೀವು ಅಂತ ತಿಳಿಸೋ ಕೆಲಸನ ಕೂಡ ಮಾಡ್ತಾ ಇದ್ದಾರಂತೆ. ಸೊ ಅಂಥವ್ರಿಗೆಲ್ಲ ನೋಟಿಸ್ ಕೂಡ ಜಾರಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅವರೆಲ್ಲ ಫೈನ್ ಕಟ್ಟೋದಕ್ಕೆ ರೆಡಿ ಆಗಿರಬೇಕು ಅಂತ ಹೇಳಿರೋದ್ರ ಜೊತೆಗೆ, ನೀವು ಯಾರಾದರೂ ಇನ್ನೂ ನಿಮ್ಮ ರೇಷನ್ ಕಾರ್ಡ್ ಯೂಸ್ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ಅದನ್ನು ರಿಟರ್ನ್ ಕೊಡಿ ಅಂತ ಕೂಡ ಅವರು ಮನವಿನ ಮಾಡ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ವಿಚಾರ ಬಂದು, ಅನ್ನಭಾಗ್ಯ ಯೋಜನೆಯ 4-5 ತಿಂಗಳು ಹಣ ಸರ್ಕಾರದ ಕಡೆಯಿಂದ ಪೆಂಡಿಂಗ್ ಇದೆ. ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 4 ತಿಂಗಳು, ಡಿಸೆಂಬರ್ ಲೆಕ್ಕ ಹಾಕೊಂಡ್ರೆ 5. ಇನ್ನು ಕೆಲವರಿಗೆ ಜುಲೈ ತಿಂಗಳು ಹಣ ಕೂಡ ಬಂದಿಲ್ಲ, ಕೆಲವರಿಗೆ ಆಗಸ್ಟ್ ತಿಂಗಳು ಹಣ ಕೂಡ ಬಂದಿಲ್ಲ. ಇದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನಾದರೂ ಸಿಕ್ಕಿದೆಯಾ ಅಂತ ನೋಡೋದಾದರೆ, ಇತ್ತೀಚೆಗೆ ಒಂದು ತಿಂಗಳು ಹಿಂದೆ ನಮ್ಮ KH ಮುನಿಯಪ್ಪ ಅವರು ಇನ್ನೊಂದು ವಾರದೊಳಗಡೆ ಅನ್ನಭಾಗ್ಯ ಯೋಜನೆಯ ಹಣ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ದು ಬಿಡುಗಡೆ ಮಾಡ್ತೀನಿ, ಎಲ್ಲರ ಖಾತೆಗೆ ಬರುತ್ತೆ ಅಂತ ಹೇಳಿ. ಸೊ ನಾವು ಕೂಡ ಕಾಯ್ತಾ ಇದ್ದೋ, ಅನ್ನಭಾಗ್ಯ ಯೋಜನೆಯ ಹಣ ಬರಬಹುದು, ಇವತ್ತು ಬರ್ಬೋದು, ನಾಳೆ ಬರಬಹುದು ಅಂತ. ಕೆಲವ್ರಿಗೆ ಏನು ಅನ್ಕೊಂಡಿದ್ದೋ ಅಂದರೆ 2 ಕಂತಿನ ಹಣ ಒಟ್ಟಿಗೆ ಬರ್ಬೋದೇನೋ ಅನ್ಕೊಂಡಿದ್ದ. ಬಟ್ ಇಲ್ಲಿವರೆಗೂ ಸಿಕ್ಕಿರೋ ಲೇಟೆಸ್ಟ್ ಇನ್ಫಾರ್ಮೇಷನ್, ಇವತ್ತು ಡಿಸೆಂಬರ್ 9ನೇ ತಾರೀಕು ನಡೀತಾ ಇದೆ, ಇಲ್ಲಿವರೆಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಣ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿಲ್ಲ, ಯಾರ ಖಾತೆಗೂ ಬಂದು ಕೂಡ ತಲುಪಿಲ್ಲ. ಇನ್ನು ಅನ್ನಭಾಗ್ಯ ಯೋಜನೆಯ ಹಣ ಯಾವಾಗ ಬರಬಹುದು, ಯಾಕಿಷ್ಟು ತಡ ಆಗ್ತಿದೆ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ಈಗ ನಡೀತಾ ಇದೆಯಲ್ಲ ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶ, ಇದರಲ್ಲಿ ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರಾ ಅಂತ ನೋಡಿದ್ರೆ, ಇದರಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಹಾಕೋದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ನ ಕೊಟ್ಟಿಲ್ಲ. ಆದರೆ ಅನ್ನಭಾಗ್ಯ ಯೋಜನೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಯಾಕಿಷ್ಟು ತಡ ಮಾಡ್ತಿದ್ದಾರೆ, ಏನು ರೀಸನ್ ಇರ್ಬೋದು ಅನ್ನೋದು ಕೂಡ ಯಾರೂ ತಿಳಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಸಿಗ್ತದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ಸಿಕ್ಕಿರೋಂಥ ಲೇಟೆಸ್ಟ್ ಅಪ್ಡೇಟ್ ಇಷ್ಟೇ. ಅನ್ನಭಾಗ್ಯ ಯೋಜನೆ ಕಂಟಿನ್ಯೂ ಆಗುತ್ತೆ. ಗೌರ್ಮೆಂಟ್ ಎಂಪ್ಲಾಯಿಗಳು ಯಾರಾದರೂ ಇದ್ದರೆ ದಯವಿಟ್ಟು ನೀವೇ ನಿಮ್ಮ ಕಾರ್ಡ್ಗಳನ್ನ ರಿಟರ್ನ್ ಕೊಟ್ಬಿಡಿ. ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣಗಳು ಹೇಗೆ ಎಷ್ಟು ದಿನ ಪೆಂಡಿಂಗ್ ಇದೆಯೋ ಇನ್ನು ಮುಂದೆ ಕೂಡ ಹಾಗೆಯೇ ಪೆಂಡಿಂಗ್ ಆಗಿ ಮುಂದಕ್ಕೆ ಹೋಗ್ತಾ ಇದೆ. ಇನ್ ಕೇಸ್ ಹಣ ಬಿಡುಗಡೆ ಆದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.